ಹರೇ ರಾಮ. ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಮ್ಮ ನರ್ಸರಿಯಲ್ಲಿ ಸುಮಾರು 15ಕ್ಕೂ ಮೇಲ್ಪಟ್ಟು ಕಸಿ ಹಲಸಿನ ಗಿಡಗಳು ಇದ್ದಾವೆ. ಹಲಸಿನಲ್ಲಿ 2 ವಿಧಗಳಿರ್ತವೆ, ಬಕ್ಕೆ ಹಲಸು ಹಾಗೂ ಅಂಬಲಿ ಹಲಸು. ನಮ್ಮಲ್ಲಿ ಬಕ್ಕೆ ಹಲಸಿನ ಕಸಿ ಗಿಡಗಳು ಲಭ್ಯ ಇದೆ ಗ್ರಾಹಕರಿಗೆ. ಇವು 18 ತಿಂಗಳಿಗೆ ಫಲ ಕೊಡ್ತಕ್ಕಂತಹ ವಿಯೆಟ್ನಾಂ ಅರ್ಲಿ ತಳಿಯ ಹಲಸುಗಳು. ನಂತರದಲ್ಲಿ ಇವು ಆಲ್ ಸೀಸನ್ ರೆಡ್ ಅಂತ. ಅದರ ನಂತರದಲ್ಲಿ ಇವು ವಿಯೆಟ್ನಾಂ ರೆಡ್ ಜಾಕ್, ಹಾಗೂ ಇಲ್ಲಿ ಸೀಡ್ಲೆಸ್ ಹಲಸಿನ ಗಿಡಗಳಿದ್ದಾವೆ. ಅದ್ರ ಜೊತೆಗೆ ಇಲ್ಲಿ ಗಮ್ಲೆಸ್ ತಳಿಯ ಹಲಸಿನ ಗಿಡಗಳಿದ್ದಾವೆ. ಹಾಗೆ ನಂತರದಲ್ಲಿ ಇಲ್ಲಿ ಡಂಗ್ ಸೂರ್ಯ ಜಾತಿಯ ಹಲಸಿನ ಗಿಡಗಳು, ಅಂದರೆ ಮುಳುಗೋ ಸೂರ್ಯನ ಬಣ್ಣದ ಹಲಸಿನ ತೊಳೆಗಳು ಬರ್ತವೆ. ಅದರ ನಂತರದಲ್ಲಿ ಇವು ಕೂಡ ಗಮ್ಲೆಸ್ ಜಾತಿಯ ಹಲಸುಗಳು. ಇವು ಚಂಪಡ್ಕ ತಳಿಯ ಹಲಸಿನ ಗಿಡಗಳು. ಎಲೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ ಇವುಗಳದ್ದು. ಹಾಗೂ ಇನ್ನೂ ಅನೇಕ ಜಾತಿಯ ಹಲಸಿನ ಗಿಡಗಳಿದ್ದಾವೆ, ಆದರೆ ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಇವೆ. ಸುಮಾರು 100-200 ಕ್ವಾಂಟಿಟಿಯಲ್ಲಿ ಲಭ್ಯ ಇರ್ತವೆ. ಇಲ್ಲಿ ನಮ್ಮ ನರ್ಸರಿಯಲ್ಲಿ ಪ್ರಕಾಶ್ ಚಂದ್ರ ಜಾತಿಯ ಹಲಸಿನ ಗಿಡ ಫಲಗಳಿಂದ ತುಂಬಿಕೊಂಡಿದೆ. ಈ ಹಲಸಿನ ಹಣ್ಣು ಯಾವ ರೀತಿ ಇದೆ ಅಂತ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪುಟಾಣಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಕೊಯ್ತಾ ಇದೆಯಾ? ಸಾವಕಾಶ ಕೊಯ್. ತುಂಡಾಯ್ತಾ? ಪ್ರಕಾಶ್ ಚಂದ್ರ ಜಾತಿಯ ಬಕ್ಕೆ ಹಲಸಿನ ಹಣ್ಣು ಯಾವ ರೀತಿ ಇದೆ ಅಂತ ನೋಡೋಣ. ಕಟ್ ಮಾಡ್ತಾ ಇದ್ದೇನೆ. ಹಣ್ಣಾಗಿ ಹುಳಿ ಮಾಡ. ವಿಡಿಯೋದಲ್ಲಿ ಬಕ್ಕೆ ಹಣ್ಣನ್ನ ಟೇಸ್ಟ್ ಮಾಡ್ಲಿಕ್ಕೆ ನಮ್ಮ ಹಿರಿಯರು ಕೂಡ ಇದ್ದಾರೆ. ಪೂರ್ವಿ ಕೊಡು ಕೊಡು ನನ್ನ ಅಜ್ಜಿಗೆ. ಇದು ಪೂರ್ವಿಗೆ, ಇದು ಮಾನ್ಯಗೆ. ನೋಡಿ ಬಕ್ಕೆ ಹಣ್ಣು ಹೆಂಗಿದ್ದೊಳ್ಳಿ ತಿಂದು. ಟೇಸ್ಟ್ ಮಾಡುವ ಬಕ್ಕೆ ಹಣ್ಣು ಯಾವ ರೀತಿ ಇದೆ ಹೇಳಿ. ಹೆಂಗಿದೆ ಬಕ್ಕೆ ಹಣ್ಣು? ಅಜ್ಜಿ ಹೆಂಗಿದೆ ಬಕ್ಕೆ ಹಣ್ಣು? ಚಲೋ ಇದ್ವು ಅಲ್ಲ? ಸಿಹಿ ಭಾರಿ ಸಿಹಿ ಅದೇ. ಕಟ್ ಮಾಡಿ ಇಟ್ಟಿರೋ ಬಕ್ಕೆ ಹಣ್ಣನ್ನು ನಮ್ಮ ಲೇಬರ್ಸಿಗೆಲ್ಲ ಕೊಡ್ತಾ ಇದ್ದಾರೆ ಮಕ್ಕಳು. ಕೊಡ್ರೆ ಕೊಡು, ಎಲ್ರಿಗೂ ಒಂದೊಂದು ಕೊಡು. ರುಚಿ ಹೆಂಗಿದ್ದು ಹೇಳ್ರೆ. ಹಾಗೆ ಮಾಡು, ತಿಂದೆ ನೋಡು ಫಸ್ಟು. ಶಾಂತವೈ ತಿನ್ನೋದಿಲ್ಲ, ಕಡೆಗೆ ತಿಂತೆ. ಹಾ, ಶಾಂತವೈ ತಿಂದು ನೋಡಿದ್ಯಾ?
ಹೆಂಗಿದ್ದು? ಚಲೋ ಇದ್ದು. ಹಾಂ, ಹೀಯ. ಸೀದಾ. ಚಲೋ ಇದ್ದು. ಹಾಂ, ಇಷ್ಟೊತ್ತಿನವರೆಗೆ ನಮ್ಮ ನರ್ಸರಿಯಲ್ಲಿ ಯಾವೆಲ್ಲ ರೀತಿಯ ಹಲಸಿನ ಗಿಡಗಳಿದ್ದಾವೆ ಹಾಗೂ ಪ್ರಕಾಶ್ ಚಂದ್ರ ಜಾತಿಯ ಹಲಸಿನ ಹಣ್ಣು ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡಿದ್ದಾಯಿತು. ನೀವು ಕೂಡ ಒಮ್ಮೆ ನಮ್ಮ ನರ್ಸರಿಗೆ ಭೇಟಿ ಕೊಡಿ, ಹಲಸಿನ ಗಿಡಗಳನ್ನು ಒಯ್ಯಿರಿ, ಬೆಳೆಸ್ಕೊಳ್ಳಿ ಹಾಗೂ ಹಣ್ಣನ್ನು ಪಡೆದುಕೊಳ್ಳಿ. ಹಲಸಿನ ಹಣ್ಣು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.